everyone, welcome to Shri Pravi YouTube channel. Praveen, ಹಾಯ್ ಸಿಯಾ, ಹಾಯ್ ಮೇಡಮ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಲೂಲು ಮಾಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಬಂದುಬಿಟ್ಟು ಲೂಲು 4 ಕಿಲೋಮೀಟರ್ಸ್ ಆಗುತ್ತೆ. 6:30ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಂತ್ಲಿ ನಾವು ಡಿ-ಮಾರ್ಟ್ಗೆ ಹೋಗ್ತಾ ಇದ್ವಿ. ಈ ಸರಿ ನಾವು ಹೋಗೋಕ್ಕಾಗಿಲ್ಲ ಡಿ-ಮಾರ್ಟ್ಗೆ. ವೀಕೆಂಡ್ಸ್ ಅಲ್ವಾ, ಮಗು ಕರ್ಕೊಂಡು ಹೋಗೋದು ತುಂಬ ಕಷ್ಟ ಅಂತ ಹೈಪರ್ ಮಾರ್ಕೆಟ್ನ ಪ್ಲ್ಯಾನ್ ಮಾಡಿಬಿಟ್ಟು ಲೂಲುಗೆ ಹೋಗ್ತಾ ಇದ್ದೀವಿ. ಲೂಲುನ ಲಾಗ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಟೈಮ್ ಬಂತು, ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೆ ಲೂಲುನ ಹೈಪರ್ ಮಾರ್ಟ್ನ ಎಲ್ರಿಗೂ ತೋರಿಸ್ತೀನಿ ನೋಡಿ. ಲೆಟ್ಸ್ ವಾಚ್. ಲೂಲು ಕೂಡ ಬಂತು. ಲೂಲು ಪಾರ್ಕಿಂಗ್ ಯಾವ ಥರ ಎಂಟ್ರೆನ್ಸ್ ಇದೆ ನೋಡಿ, ಬರುತ್ತೆ ಇವಾಗ. ಇದೆ ಪಾರ್ಕಿಂಗ್ ಎಂಟ್ರೆನ್ಸ್. ಈ ಸೈಡಿಂದ ನಾವು ಲೂಲು ಮಾಲ್ ಆ ಕಡೆ ಹೋಗ್ತೀವಿ ಇವಾಗ. ಎಷ್ಟೊಂದು ಸಲ ಪಾರ್ಕ್ ಮಾಡ್ಕೊಂಡು ಹೋದಾಗ ಕನ್ಫ್ಯೂಷನ್ ತುಂಬ ಸಲ ಆಗಿದೆ. ಎಲ್ಲೋ ಹಾಕಿಬಿಟ್ಟು ಇನ್ನೆಲ್ಲೋ ಹುಡ್ಕೋಕ್ಕೆ ಹೋಗಿದ್ದೀವಿ, ಅಷ್ಟು ಕನ್ಫ್ಯೂಸ್ ಆಗುತ್ತೆ ಈ ಮಾಲಲ್ಲಿ. ಅದಕ್ಕೆ ಈ ಸಲ ಫೋಟೋ ಎತ್ತಿಟ್ಕೋಬೇಕು. ಪಾರ್ಕ್ ಮಾಡಿ B223ನಲ್ಲಿ ಪಾರ್ಕ್ ಮಾಡಿದ್ವಿ. ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಸಿಯಾ ಎದ್ದಿದ್ದಾಳೆ. ಆ್ಯಕ್ಚುಲಿ ಅವಳು ಮಲ್ಗೋ ಟೈಮ್, ಮುಂದೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಈ ಮಾಲ್ಗೆ ಫಸ್ಟ್ ಟೈಮ್. ಆ್ಯಕ್ಚುಲಿ GT ಮಾಲ್ಗೆ ತುಂಬ ಸರಿ ಕರ್ಕೊಂಡು ಹೋಗ್ತೀವಿ, ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದಾಳೆ ಸಿಯಾ. ಗುಂಡಕ್ಕ, ಡ್ಯಾಟ್ಸ್ ಏಂಜಲ್. ಸುಂದ್ರಿ, ನನ್ನ ಸುಂದ್ರಿ. ಅವಳಿಗೆ ಓಡಾಡೋದಂದರೆ ಪ್ರಾಣ. ಹಂಗೆ ಎಷ್ಟು ಖುಷಿ ಆಗ್ತಲ್ಲ ಓಡಾಡೋಕ್ಕೆ. ಹೈಪರ್ ಮಾರ್ಕೆಟ್ ಕೂಡ ಬಂತು. ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಇವಾಗ. ಎಲ್ಲ ಐಟಮ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಒಂದೊಂದಾಗಿ. ಮಖಾನ, ಸ್ವೀಟ್ಸ್ ಮಖಾನ. ಇದು ಸ್ಪೈಸಿ ಮಖಾನೂ ಕೂಡ ಇದೆ. ಇದೆಲ್ಲ ಶೇವ್ 75 ರೂಪೀಸ್ ಏನೋ ಇದೆ. ಚೆನ್ನಾಗಿರುತ್ತೆ ಈ ಸೇವ್ ಬಂದು. ಇದು ಜಾಕ್ ಫ್ರೂಟ್ಸ್ ಚಿಪ್ಸ್, ಸ್ವೀಟ್ ಆಗಿರುತ್ತೆ. ಹಾಗೆ ಕಾರಲ್ಲಿ ಇಡೋಕ್ಕೆ ಟಿಶ್ಯೂಸ್ ಬೇಕಿತ್ತು, ಅದೆಲ್ಲ ತೊಗೊಂಡ್ವಿ. ಸೊಪ್ಪು ತೊಗೋತಾ ಇದ್ದೀನಿ. ರೆಡ್ ಕಲರ್ ಸೊಪ್ಪು ಯಾವುದಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಶ್ ಇರೋದನ್ನ ಹುಡುಕಿ ತೊಗೋತಾ ಇದ್ದೀನಿ. ಪ್ಯಾಕಿಂಗ್ ಬಂದು ಈ ಥರ ಇರುತ್ತೆ. ಈ ಥರ ಕವರ್ಸ್ ಕೊಟ್ಟಿರ್ತಾರೆ, ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅಲ್ಲೇ ಸೀಲ್ ಹಾಕ್ಸ್ಕೊಬಿಟ್ಟು ರೇಟ್ ಹಾಕ್ಸ್ಕೊಬಿಟ್ಟು ಹೋಗಿ ಲಾಸ್ಟಲ್ಲಿ ಬಿಲ್ ಆಗುತ್ತೆ.
ಎಲ್ಲಾನು ನೋಡಿದ್ವಿ. ಬಟ್ 10th ಮೇಲೆ ನಾನು ಊರಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಏನೂ ಜಾಸ್ತಿ ಬೇಡ ಅಂತ ಸ್ವಲ್ಪ ಸ್ವಲ್ಪ ತೊಗೋತಾ ಇದ್ದೀನಿ. ಕಾಲ್ಸ್ ಎಲ್ಲ ಮೊಳಕೆ ಬಂದಿರೋದು ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ. ವರ್ಕ್ ಮಾಡ್ತಿರೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಈ ಥರ ಎಲ್ಲ ಇಟ್ಬಿಟ್ರೆ ತೊಗೊಂಡೋಗ್ಬಿಟ್ಟು ಮಾಡ್ಕೊಬಿಡೋದು. ಕೋಕೋನಟ್ ಕೂಡ ಈ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ ಕೋಕೋನಟ್ ಕಟ್ನ. ಕ್ಯಾರೆಟ್ ಕಟ್ ಹಾಗೆ ಗಾರ್ಲಿಕ್ಕು, ಕುಕುಂಬರು, ಲೆಮನ್ಸು ಎಲ್ಲ ಪ್ಯಾಕ್. ಏನಿಲ್ಲ ಅಂತೀರ, ಪ್ರತಿಯೊಂದು ಇದೆ. ಬೇಬಿ ಟೊಮ್ಯಾಟೊ, ಹಾಗೆ ಮ್ಯಾಗಿ ಬೇಕಿತ್ತು, ಮ್ಯಾಗಿ ಕೂಡ ತೊಗೊಂಡೆ. ಒಂದು ಟೊಮೊಟೊ ಮ್ಯಾಗಿ, ಇನ್ನೊಂದು ವೆಜ್ ಅಂತ. ಹಾಗೆ ಸಿಹಿಯಾಗೆ ಕ್ಯಾರೆಟ್ ಪ್ಯೂರ್ ಮಾಡೋಕ್ಕೆ ಕ್ಯಾರೆಟ್ಸ್ ಬೇಕಿತ್ತು. 1 kg ಕ್ಯಾರೆಟ್ಸ್ ಎಲ್ಲ ತೊಗೊಂಡು ಇದು ಏನೋ ಬಾಳೆ ದಿಂಡು, ಇದ್ರ ಪಲ್ಯ ಎಲ್ಲ ಮಾಡ್ತಾರಂತೆ, ಅದೆಲ್ಲ ಇಲ್ಲಿದೆ. ರಾವ್ ಮ್ಯಾಂಗೋಸ್ ಕೂಡ ಇದೆ. ಪ್ರತಿ ಟೈಮಲ್ಲೂ ರಾವ್ ಮ್ಯಾಂಗೋಸ್ ಇಲ್ಲಿ ಸಿಗುತ್ತೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಬೇಕನ್ನಿಸ್ದಾಗ ಇಲ್ಲಿ ಬಂದು ತೊಗೊಂಡು ತಿಂದಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಸೆಕ್ಷನ್ಸ್ ಇದು. ಇದೆ ಬಾಳೆದಿಂಡು, ಪಂಪ್ಕಿನ್ಸ್, ಡ್ರೈಡ್ ಡೇಟ್ಸ್ ಕೂಡ ಎಲ್ಲ ಇದೆ. ತತೀಶ್, ಸ್ವೀಟ್ ಪೊಟ್ಯಾಟೊ ಬೇಕಿತ್ತು ಸಿಹಿಯಾಗೆ, ಅದನ್ನು ತೊಗೊಂಡ್ವಿ. ಎಲ್ಲ ಥರದ ಡ್ರೈ ಡೇಟ್ಸ್ ಈ ಸೆಕ್ಷನಲ್ಲಿ ಸಿಗುತ್ತೆ. ಪ್ರೈಸ್ ತುಂಬ ಕಾಸ್ಟ್ಲಿ ಇತ್ತು, ಸೊ ಔಟ್ಸೈಡ್ ತೊಗೊಳೋಣ ಅಂತ ಬಿಟ್ಟೆ. ಸಿಯಾ ಕೂಡ ಮಲ್ಕೊಂಡ್ಳು ಪಾಪ. ಕೀ ಫ್ರೂಟ್ಸ್ ಎಲ್ಲ ಸೇಮ್ ರೇಟ್ ಇತ್ತು. ಹಾಗೆ ಬಟರ್ ಫ್ರೂಟ್ ಕೂಡ ಯಾವ್ದು ಹಣ್ಣು ಯಾವ್ದು ಕಾಯಿ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟು ಬಿಟ್ಟು ಬಂದುಬಿಟ್ಟೆ, ಗೊತ್ತಾಗದೆ. ಹೊರ್ಗಡೆನೇ ಜ್ಯೂಸ್ ಕುಡಿಯೋದು ಬೆಟರ್ ಅನ್ನಿಸ್ತು. ಇದು ಎಲ್ಲ ಕಡೆ ಸಿಗಲ್ಲ, ರೇರ್. ಬ್ಯಾಂಗ್ಳೂರಲ್ಲಿ ಈ ಸಿಗುತ್ತೆ, ಊರ ಕಡೆ ಎಲ್ಲ ಸಿಗಲ್ಲ ಈ ಫ್ರೂಟ್. ಹೆಲ್ದಿ ಫ್ರೂಟ್ಸ್ ಇದು. ಇದು ಪಾರ್ಟ್ 1. ಪಾರ್ಟ್ 2 ನೆಕ್ಸ್ಟ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.